ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ ನಮ್ಮನೆಗೂ ಬಂದಿದೆ ಶ್ರೀರಾಮನ ಆಹ್ವಾನ. ಜೈ ತುಂಬಾನೇ ಶ್ರೀರಾಮ್. ಖುಷಿ ಆಯ್ತು. ಬೆಳಗ್ಗೆನೆ ರಾಮನೇ ಬಂದ ಅನ್ನಿಸ್ತು. ಅಯೋಧ್ಯೆಯಿಂದ ಅಪ್ಪಾ, ನಾನು ನಿನ್ನೆ ಅನ್ಕೊಳ್ತಾ ಇದ್ದೆ ಇನ್ನೂ ಬಂದಿಲ್ವಲ್ಲ ಅಂತ. ಸೊ ಬಂತು, ಖುಷಿ ಆಯಿತು. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೀಗೆ ಹೆಚ್ಚು ಶೇರ್ ಮಾಡಿ ನನ್ನ ವಿಡಿಯೋಸ್ನ. ಶ್ರೀರಾಮನ ಆಶೀರ್ವಾದ ಎಲ್ಲರ ಮೇಲಿರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತಲೇ ರಾಮನಲ್ಲಿ ಕೇಳ್ಕೊಳ್ತೀನಿ. ಈ ವ್ಲಾಗಲ್ಲಿ 2 ಬರ್ತ್ಡೇನ ತೋರಿಸ್ತಾ ಇದ್ದೀನಿ. ಒಬ್ರದ್ದು ಬಂದು ನಮ್ಮ ನೇಬರು ಫ್ರೆಂಡ್ ಮತ್ತು ಸಿಸ್ಟರ್ ಆಲ್ಸೋ. ಅವ್ರ ಮಗುದು ಬರ್ತ್ಡೇ ಇತ್ತು. ಅವನ ಹೆಸರು ಲವಿತ್ ಅಂದ್ಬಿಟ್ಟು. ಮಕ್ಕಳ ಬರ್ತ್ಡೇ ಮಾಡೋದೇ ಚೆಂದ ಅಲ್ವಾ. ಸೊ ಅವರು ಖುಷಿಯಾಗೇ ಇರ್ತಾರೆ, ತುಂಬ ಹ್ಯಾಪಿಯಿಂದ. ನೋಡಿ ಅವ್ರಿಗೆ ಬರ್ಡೇ ಅಂದ್ರೇ ಏನೋ ಒಂಥರ ಖುಷಿ. ಸ್ವಲ್ಪ ಗ್ರ್ಯಾಂಡ್ ಅಥವಾ ಸ್ವಲ್ಪ ಸಿಂಪಲ್ ಆಗಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಯಾಕಪ್ಪ ನಗು ಬಂತು ಅಂದರೆ ಇಲ್ಲಿ ಅವನು ವಿಕ್ಟ್ರಿ ತೋರಿಸ್ತಿದ್ದ ಅವ್ರ ತಾತ ಜೊತೆ ಸೇರಿಕೊಂಡು. ಸೊ ಅದು ನೋಡ್ಬಿಟ್ಟು ಒಂಥರ ಖುಷಿ ಆಯಿತು. 2 ಕೈಲೂ ಮಾಡೋದಕ್ಕೆ ಟ್ರೈ ಮಾಡ್ದೆ, ಬಟ್ ಆಗಲಿಲ್ಲ. ಸೊ ಕ್ಯೂಟ್ ಅಂತ ಅನ್ನಿಸ್ತು. ಅಲ್ಲಿಂದ ಊಟ ಮಾಡಿಕೊಂಡು ಹೊರಟ್ವಿ. ನೆಕ್ಸ್ಟ್ ಬಂದುಬಿಟ್ಟು ಅನಿತಾ ಮೇಡಮ್ ಬರ್ತ್ಡೇ ಆಯಿತು. ಅವ್ರ ಬರ್ತ್ಡೇಗೆ ಆ್ಯಕ್ಚುಲಾಗಿ ಯಾರೂ ಇರಲಿಲ್ಲ. ಅನಂತರ ಒಂದಿನ ಮೀಟಿಂಗ್ ಇತ್ತು. ಸೊ ಅವತ್ತು ಹೋಗ್ಬಿಟ್ಟು ಎಲ್ಲರೂ ಸರ್ಪ್ರೈಸ್ ಕೊಟ್ವಿ. ಅಂದರೆ ಲಕ್ಷ್ಮಿ ಮೇಡಮು ಸರ್ಪ್ರೈಸ್ ಕೊಟ್ಟರು, ಕೇಕೆಲ್ಲ ತಂದುಬಿಟ್ಟು. ಖುಷಿಯಾಯಿತು. ಇದು ಬರ್ತ್ಡೇನಲ್ಲಿ ಮಾಡಿಸಿದಂಥ ಬಿರಿಯಾನಿ. ಆ್ಯಕ್ಚುಲಾಗಿ ಲಾಸ್ಟಲ್ಲಿ ನಾನು ವಿಡಿಯೋ ತಕ್ಕೊಂಡಿದ್ದು, ಖಾಲಿ ಆಗಿಬಿಟ್ಟಿತ್ತು. ಆದ್ರೂ ಇರಬೇಕಲ್ಲ, ಬರ್ತ್ಡೇಗೆ ಹೋಗ್ಬಿಟ್ಟು ಏನು ತಿಂದ್ವಿ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಚಿಕನ್ ಗ್ರೇವಿ ಎಲ್ಲನೂ ಇತ್ತು. ಅದನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಬರೀ ಚಿಕನ್ ಬಿರಿಯಾನಿ ಮಾತ್ರ ಮಾಡಿಕೊಂಡೆ. ನೋಡಿ ಅನಿತಾ ಮೇಡಮ್ ಬರ್ತ್ಡೇ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಲೇ ಕೇಳ್ಕೊತೀನಿ. AMC ಹೆಡ್ ಆಫೀಸ್ನಲ್ಲೇ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಮೀಟಿಂಗ್ ಇದ್ದ ಕಾರಣ ಅಲ್ಲೇ ಸೆಲೆಬ್ರೇಟ್ ಕೂಡ ಮಾಡಿದ್ವಿ. ಏನೋ ಒಂಥರ ಚೆನ್ನಾಗಿತ್ತು. ಮೇಡಮ್ ನಾಚ್ಕೊಳ್ತಾ ಇದ್ರು, ಒಂದು ಪುಟ್ಟ ಮಗು ಥರ ಕಾಣಿಸ್ತಾ ಇದ್ರು. ಶಿ ಈಸ್ ಸೋ ಕ್ಯೂಟ್ ಅಂತಲೇ ಹೇಳ್ಬೋದು. ಅನಿತಾ ಮೇಡಮ್ ಬರ್ತ್ಡೇ ಇತ್ತು. ಸೊ ಅದಕ್ಕೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀರಿ. ಮೂಗ್ ಮೇಲಿಡಿ, ಜೋಕರ್ ತರ ಚೆನ್ನಾಗಿರುತ್ತೆ. ನೋಡಿ ಮೇಡಮ್, ಊಟ ಅರೇಂಜ್ ಮಾಡಿದ್ರೆ ಆ್ಯಕ್ಚುಲಿ ತಗೊಂಡೋದ್ರಲ್ಲ. ಹಾಂ ಇಲ್ಲಿದೆ. ಏನೇನಿದೆ ತೋರಿಸ್ತೀನಿ. ವಾವ್, ಇಡ್ಲಿ ಇದೆ. ಅನಂತರ ಅಕ್ಕಿ ರೊಟ್ಟಿ. ವಾವ್, ತುಂಬ ಚೆನ್ನಾಗಿರುತ್ತೆ. ತಿನ್ನೋಣ ಬನ್ನಿ, ಟೇಸ್ಟ್ ನೋಡೋಣ, ಟ್ರೈ ಮಾಡೋಣ.
ಇಡ್ಲಿ ತುಂಬ ಸಾಫ್ಟ್ ಆಗಿದೆ. ಫಸ್ಟ್ ಚಟ್ನಿನಲ್ಲಿ ಟ್ರೈ ಮಾಡೋಣ. ಚೆನ್ನಾಗಿದೆ. ಸಾಂಬಾರು ಮಸ್ತಾಗಿದೆ. ಚಟ್ನಿನೂ ಚೆನ್ನಾಗಿದೆ. ಯಾವುದು ಚೆನ್ನಾಗಿಲ್ಲ ಅಂತೇನಿಲ್ಲ, ಸೂಪರಾಗಿದೆ. ವೆರಿ ನೈಸ್. ನನ್ನ ಪ್ರಕಾರ ಇದು ಕರ್ಬೇವಿನ ಚಟ್ನಿ ಅನ್ಕೊತೀನಿ, ಬಟ್ ಚೆನ್ನಾಗಿದೆ. ತಂದಿದ್ದೀನಿ. ಹಾಗೆ ರೊಟ್ಟಿ ಟ್ರೈ ಮಾಡೋಣ. ರೊಟ್ಟಿ ಚೆನ್ನಾಗಿದೆ. ರೊಟ್ಟಿ ಟೊಮ್ಯಾಟೊ ಚಟ್ನಿ ತುಂಬ ಚೆನ್ನಾಗಿದೆ. ಮೊದಲು ಚಟ್ನಿ ಜೊತೆ ತಿಂತಾ ಇದ್ದೀನಿ. ನಾ ಅಂತ ಕೇಳಿದೆ, ಆಮೇಲೆ ತುಂಬ ಚೆನ್ನಾಗಿದೆ. ಕೈಯಲ್ಲಿ ರೆಕಾರ್ಡಿಂಗ್ ಮಾಡ್ತಾ. ನೆಕ್ಸ್ಟು ಟೊಮೊಟೊ ಚಟ್ನಿ ರೆಕಾರ್ಡ್ ಮಾಡಿ. ಇದು ಡಿಫ್ರೆಂಟ್ ಆಗಿದೆ ಟೊಮೊಟೊ ಚಟ್ನಿ. ನಾನೆಲ್ಲೂ ತಿಂದಿಲ್ಲ ಈ ಥರ. ವೆರಿ ನೈಸ್. ರಾಮೇಶ್ವರಂ ಕೆಫೆ ಸೂಪರ್. ರಾಮೇಶ್ವರಂ ಕೆಫೆ. ಓ, ರಾಮೇಶ್ವರಂ ಕೆಫೆನಲ್ಲಿ ತರಿಸಿರೋದು. ಚೆನ್ನಾಗಿದೆ. ಎಷ್ಟು ಕೊಡ್ಬೋದು ಮೇಡಮ್ ರೇಟಿಂಗು? 5 ಸ್ಟಾರಾ ಕೊಡ್ಬೋದು. ಯಾಕಂದರೆ ಎಲ್ಲ ಮೈಲ್ಡ್ ಆಗಿದೆ, ಹಾಗೆ ತುಂಬ ಚೆನ್ನಾಗಿದೆ. ಮತ್ತೆ ಸಿಗ್ತೀನಿ ತಿನ್ಬಿಟ್ಟು. ಎಷ್ಟು ಸಾಫ್ಟ್ ಆಗಿದೆ ನೋಡಿ, ತುಂಬ ಸಾಫ್ಟ್ ಆಗಿದೆ ರೊಟ್ಟಿ ಆ್ಯಂಡ್ ಇಡ್ಲಿ. ಮೇಡಮ್ ಯಾಕೆ ಬರೀ ಟೊಮೆಟೊ ವಸ್ತು ತಿಂತಾ ಇದ್ದೀರಾ? ಸೂಪರ್ ಆಗಿದೆ. ಅದಕ್ಕೆ ಏನು ಹಾಕಿದ್ದಾರೆ ಗೊತ್ತು, ಬಟ್ ಟೇಸ್ಟ್ ಚೆನ್ನಾಗಿದೆ. ಬರೀ ಖಾರದ ಪುಡಿ ಹಾಕಿದ್ದಾರೆ ಅನಿಸುತ್ತೆ. ವಾವ್.